ಮಾಮ್, ತಾರಕ್ ಮಾತನ್ನ ನೀನ್ ಹೇಗ್ ನಂಬ್ತೀಯ? ಅವನಿನ್ನ ಉಡ್ಸೋದಕ್ಕೆ ಅಂತಾನೆ ಹೀಗೆಲ್ಲ ಹೇಳಿರೋದು. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಇಲ್ಲ ಸಮಂತ, ತಾರಕ್ ನನ್ನ ಬೇರೆ ವಿಷಯದಲ್ಲಿ ರೇಗಿಸ್ಬೋದು, ಆದ್ರೆ ಅವನ್ ಮುಖದಲ್ಲಿದ್ದ ಖುಷಿ ನೋಡ್ತಾ ಇದ್ರೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ ಅನಿಸ್ತಾ ಇದೆ. ಆದ್ರೆ ಇದು ಹೀಗೆ ಮುಂದುವರೆದ್ರೆ ನಾಳೆ ದಿನ ಮಗು ಆರೈಕೆ ಮಾಡೋದಕ್ಕೂ ನನಗೆ ಹೇಳ್ತಾನೆ, ಕೆಲಸದವಳ ನೋಡ್ಕೊಳ್ಳೋದಕ್ಕೂ ನನಗೆ ಹೇಳ್ತಾನೆ. ನಾನು ಅದನ್ನೆಲ್ಲ ಮಾಡ್ಬೇಕಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ. ಅವಳಿಗೇನಾದ್ರೂ ಮಗು ಆಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಅವಳನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕಾಗಲ್ಲ. ಅದು ನನ್ನ ಯೋಚನೆ. ಮಾಮ್, ನಾನಿರ್ಬೇಕಾದ್ರೆ ನೀನ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ನೀನು ಗೌರವಕ್ಕೆ ತಕ್ಕೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತಿದೆ, ಆದ್ರೆ ವಿಷಯ ಸೀರಿಯಸ್ ಆಗ್ಬಿಟ್ಟಿದ್ಯಲ್ಲ, ಈಗ ನಾವ್ ಏನ್ ಮಾಡೋದಕ್ಕಾಗುತ್ತೆ? ಮಾಮ್, ಮಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಸಮಯ ನೋಡ್ಕೊಂಡು ಕೂರೋದಕ್ಕಾಗಲ್ಲ. ತಾರಕ್ ನಿನ್ಗೆ ಅವಮಾನ ಮಾಡಿದಾಗಲೇ ನಾನು ಸುಮ್ಮನಿರ್ಲಿಲ್ಲ. ಇನ್ನೀ ಮಯೂರಿ ತೊಂದರೆ ಕೊಡಕ್ ಬಂದ್ರೆ ಸುಮ್ಮನಿರ್ತೀನಾ? ಇಷ್ಟು ದಿನನೇ ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕೋದಕ್ಕಾಗ್ಲಿಲ್ಲ, ಈಗ ಇನ್ನೇನ್ ಮಾಡೋದಕ್ಕಾಗುತ್ತೆ ಸಮಂತ? ಮಾಮ್, ನೀವು ಆ ಮಯೂರಿನ ಮನೆಯಿಂದ ಆಚೆ ಕಳಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅವಳು ನಿಮ್ಗೆ ತೊಂದರೆ ಕೊಡ್ತಾ ಇರೋದಕ್ಕೆ ಅವಳು ಯಾರ ಕಣ್ಗೂ ಬೀಳ್ದೇ ಇರೋ ಹಾಗೆ, ಯಾರ ಸುಳಿವಿಗೂ ಸಿಗದೆ ಇರೋ ಹಾಗೆ ಶಾಶ್ವತವಾಗಿ ನಿಮಗೆ ಯಾರಿಗೂ ಸಿಗಬಾರ್ದು ಹಾಗೆ ಟಾರ್ಚರ್ ಕೊಟ್ಟು ಕಣ್ಮರೆ ಆಗೋ ಹೋಗಿ ಮಾಡ್ತೀನಿ. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಸಮಂತ, ಆದ್ರೆ ಅನ್ಕೊಂಡಿರೋದನ್ನ ಅನ್ಕೊಂಡಿರೋ ಹಾಗೆ ಮಾಡೋದು ತುಂಬಾನೇ ಕಷ್ಟ. ಮಾಮ್, ನಾನು ನಿನ್ ಮಗಳು. ನಿನ್ನ ದ್ವೇಷದ ರಕ್ತನೇ ನನ್ನ ಮೈಯಲ್ಲೂ ಹರಿತಾ ಇರೋದು ಅಂದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ಈ ಸಲ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಆಗ ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ.